ಬೆಳಗಿನ ತಿಂಡಿಗೆ ನಾನು ಇವತ್ತು ಇನ್ಸ್ಟೆಂಟಾಗಿ ಪ್ರೋಟೀನ್ ರಿಚ್ ಆಗಿರುವಂತಹ ಇಡ್ಲಿ ಮಾಡ್ತಾಯಿದ್ದೀನಿ. ಇದು ನಾರ್ಮಲ್ ರವೆ ಇಡ್ಲಿಗಿಂತ ಸ್ವಲ್ಪ ಡಿಫ್ರೆಂಟು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಡಬ್ಬಿಗೆ ಕೂಡ ನೀವು ಇದನ್ನು ಹಾಕಿ ಕಳಿಸ್ಬೋದು. ಸ್ಕೂಲ್ಗೆ ಕಾಲೇಜ್ಗೆ ಹೋಗೋ ಮಕ್ಕಳಿದ್ರೆ ದಿನ ಏನು ಮಾಡೋದು ಅಂತಲೇ ಒಂದು ದೊಡ್ಡ ಯೋಚನೆ ಆಗಿರುತ್ತೆ. ಅದು ಬೆಳಗ್ಗೆ ಬೇಗ ಮಾಡಬೇಕು. ಆ ಥರ ಟೈಮ್ನಲ್ಲಿ ಈ ತಿಂಡಿನ ನೀವು ಟ್ರೈ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ 1 ಕಪ್ಪಷ್ಟು ಬಾಂಬೆ ರವೆ ಅಥವಾ ಮೀಡಿಯಮ್ ರವೆನ 1 ಕಪ್ಪಲ್ಲಿ ಮೆಷರ್ ಮಾಡಿಕೊಂಡು ತೊಗೋತಾ ಇದ್ದೀನಿ. ಇದನ್ನು ಬಾಣಲಿನ ಬಿಸಿ ಮಾಡಿಬಿಟ್ಟು ಇದನ್ನು ಹಾಕಿ ಒಂದು 6ರಿಂದ 7 ನಿಮಿಷ ನಾನು ಹುರ್ಕೋತಾ ಇದ್ದೀನಿ ಮೀಡಿಯಮ್ ಉರಿನಲ್ಲಿ. ಸ್ವಲ್ಪ ಇದ್ರದ್ದು ಕಲರ್ ಚೇಂಜ್ ಆಗಿ ಒಂದೊಳ್ಳೆ ಘಮ ಬರುತ್ತೆ, ಅಷ್ಟು ಹುರ್ಕೊಂಡ್ರೆ ಸಾಕು. ನೋಡಿ, ಇವಾಗ ಕಲರ್ ಚೇಂಜ್ ಆಗಿದೆ, ಒಳ್ಳೆ ಪರಿಮಳ ಕೂಡ ಬರ್ತಿದೆ. ಸೊ ನಾನು ಗ್ಯಾಸನ್ನು ಆಫ್ ಮಾಡಿಬಿಟ್ಟು ರವೆನ ಆರಕ್ಕಿಟ್ಟಿದ್ದೀನಿ. ಅದು ಚೆನ್ನಾಗಿ ಆರಬೇಕು. ಅದು ಆರೋಷ್ಟೊತ್ತಿಗೆ ಇಲ್ಲಿ ಒಂದು ಸ್ವಲ್ಪ ನಾನು ಪನ್ನೀರ್ ತೊಗೋತಾ ಇದ್ದೀನಿ. 200 ಗ್ರಾಮ್ಸ್ ಪನ್ನೀರ್ ಪ್ಯಾಕೆಟ್ ಇದು. ಇದರಲ್ಲಿ ಅರ್ಧ ತೊಗೋತಾ ಇದ್ದೀನಿ, ಅಂದರೆ ಒಂದು 100 ಗ್ರಾಮ್ನಷ್ಟು. 1 ಕಪ್ ರವೆಗೆ 100 ಗ್ರಾಮ್ನಷ್ಟು ಪನ್ನೀರ್ ತೊಗೊಂಡ್ರೆ ಸಾಕು. ಪನ್ನೀರ್ನ ನೀವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೋದು, ಇಲ್ಲ ಕ್ರಂಬಲ್ ಕೂಡ ಮಾಡ್ಬೋದು. ನಾನು ಸ್ವಲ್ಪ ಗ್ರೇಟ್ ಮಾಡ್ಕೋತಾ ಇದ್ದೀನಿ. ಗ್ರೇಟ್ ಮಾಡಿಕೊಂಡ್ರೆ ಟೆಕ್ಸ್ಚರ್ ಚೆನ್ನಾಗಿರುತ್ತೆ, ಇಡ್ಲಿ ಕೂಡ ತುಂಬ ಚೆನ್ನಾಗಾಗುತ್ತೆ. ಈ ಇಡ್ಲಿನ ನೀವು ತೆಂಗಿನಕಾಯಿ ಚಟ್ನಿ ಜೊತೆ ತಿನ್ಬೋದು, ಇಲ್ಲ ಟೊಮೆಟೊ ಚಟ್ನಿ ಅಥವಾ ಈರುಳ್ಳಿ ಚಟ್ನಿ, ಇಲ್ಲ ಉಪ್ಪಿನಕಾಯಿ, ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು. ಇದಕ್ಕೆ ಎಲ್ಲ ಮಸಾಲೆ ಹಾಕಿರೋದ್ರಿಂದ ಬಿಸಿ ಬಿಸಿಯಾಗಿ ಹಾಗೆ ತುಪ್ಪ ಹಾಕ್ಕೊಂಡು ಕೂಡ ಹಾಗೇ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ನಾನೀಗ ಪನ್ನೀರ್ನ ಚೆನ್ನಾಗಿ ಗ್ರೇಟ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆ ತೊಗೊಂಡು ಅದಕ್ಕೆಲ್ಲ ಹಾಕ್ಕೊಳ್ಳೋಣ. ಟ್ರಸ್ಟ್ ಮೀ, ಎಷ್ಟು ಚೆನ್ನಾಗಾಗುತ್ತೆ ಇಡ್ಲಿ ಅಂದರೆ, ತುಂಬ ಫ್ಲಫಿಯಾಗಿ ಸಾಫ್ಟಾಗಿ ತುಂಬ ಚೆನ್ನಾಗಾಗುತ್ತೆ ಇಡ್ಲಿ. ಈಗ ಒಂದು ದೊಡ್ಡ ಬಟ್ಲಿಗೆ ಹುರಿದು ಆರಿರುವಂತಹ ರವೆ ಹಾಕೋತಾ ಇದ್ದೀನಿ. ಅದಕ್ಕೆ ಅರ್ಧದಷ್ಟು ಮೊಸರು, ಅಂದರೆ ಇವಾಗ 1 ಕಪ್ಪು ತೊಗೊಂಡಿರುವಂತಹ ರವೆಗೆ ಅರ್ಧ ಕಪ್, ಅದೇ ಕಪ್ಪಲ್ಲಿ ಅರ್ಧ ಕಪ್ ಮೊಸರು ಹಾಕೋತಾ ಇದ್ದೀನಿ. ಹಾಗೆಯೇ ಒಂದು ಚಿಟಿಕೆ ಅರಿಶಿನ, ಒಂದು 2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು. ಇದು ಹಸಿ ಕಡಲೆ ಹಿಟ್ಟನ್ನೇ ಹಾಕೋತಾ ಇರೋದು ನಾನು. ಹಾಗೆಯೇ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಈಗ ತುರಿದಿರುವಂತಹ ಪನ್ನೀರ್ನ ಹಾಕೋತಾ ಇದ್ದೀನಿ. ಇದೊಂದು 100 ಗ್ರಾಮ್ನಷ್ಟಿದೆ. ತುರಿದು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗೆಯೇ ಇದಕ್ಕೆ ಬೇಕು ಅಂದರೆ ಖಾರಕ್ಕೆ ಒಂದು 2ರಿಂದ 3 ಹಸಿಮೆಣಸಿನ್ಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೋಬೋದು. ದೊಡ್ಡವ್ರು ತಿನ್ನೋದಾದರೆ ಖಂಡಿತವಾಗ್ಲೂ ಹಾಕಿ ಚೆನ್ನಾಗಿರುತ್ತೆ. ಮಕ್ಕಳಿದ್ರೆ ಸ್ಕಿಪ್ ಮಾಡ್ಬೋದು. ಹಾಗೆಯೇ ಕೊತ್ತಂಬರಿ ಸೊಪ್ಪು ಒಂದು ಕೈ ಹಿಡಿಯಷ್ಟು ತೊಗೊಂಡು ಚೆನ್ನಾಗಿ ನೀರಿನಲ್ಲಿ ತೊಳ್ಕೊಂಡು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಜಾಸ್ತಿ ಹಾಕ್ಕೊಂಡಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆಯೇ ಒಂದು 2 ಸ್ಪೂನಷ್ಟು ತೆಂಗಿನಕಾಯಿ ತುರಿನ ಹಾಕಿ ಒಂದು 8ರಿಂದ 10 ಕರಿಬೇವಿನ ಸೊಪ್ಪನ್ನ ನೀರಲ್ಲಿ ಚೆನ್ನಾಗಿ ತೊಳೆದು ಇದನ್ನು ಕೂಡ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಡ್ಲಿ ಇದು ಬೇಗ ಆಗುತ್ತೆ, ಏನು ತುಂಬ ಹೊತ್ತೇ ನಾವು ಇದನ್ನು ನೆನೆಸೋದಾಗಲಿ ಅದೆಲ್ಲ ಏನೂ ಇಲ್ಲ, ಇನ್ಸ್ಟೆಂಟಾಗಿ ಬೇಗ ಆಗುತ್ತೆ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ 1 ಕಪ್ಪಷ್ಟು ನೀರನ್ನು ಹಾಕೋತಾ ಇದ್ದೀನಿ. ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿಕೊಂಡು ಆಮೇಲೆ ಬೇಕು ಅಂದರೆ ನೀರು ಹಾಕ್ಕೊಂಡ್ರೆ ಆಯಿತು. ಇಷ್ಟೇ ಸಾಕು ಅಂತ ನನಗನ್ನಿಸ್ತು. ತುಂಬ ನೀರಾಗೂ ಮಾಡ್ಕೋಬಾರ್ದು, ಸ್ವಲ್ಪ ಗಟ್ಟಿಗೆ ಇರಬೇಕಿದು. ಇದೊಂದು ಚೂರು ನೆನೆಯೋಕ್ಕೆ ಇಟ್ಬಿಟ್ಟು ನಾವು ಇಡ್ಲಿ ಪ್ಲೇಟ್ಗೆ ಎಣ್ಣೆನ ಹಾಕ್ಕೊಂಡು ಸೋರ್ಕೋತಾ ಇದ್ದೀನಿ. ಅಷ್ಟೊತ್ತಿಗೆ ನಾನು ಒಂದು ದೊಡ್ಡ ಪಾತ್ರೆಯಲ್ಲಿ, ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕಿ ಒಂದು ಸ್ವಲ್ಪ ಅದನ್ನು ಕುದಿಯೋಕ್ಕೆ ಇಟ್ಟಿದ್ದೀನಿ, ಸ್ವಲ್ಪ ಮೀಡಿಯಮ್ ಟು ಹೈ ಫ್ಲೇಮ್ನಲ್ಲಿ. ಸೊ ದಟ್ ಇದೆಲ್ಲ ಹಾಕಿ ಮಾಡೋ ಅಷ್ಟೊತ್ತಿಗೆ ಅದು ನೀರು ಕೂಡ ಬಿಸಿಯಾಗಿ ಸ್ಟೀಮ್ ಬಂದಿರುತ್ತೆ. ಆವಾಗ ಇದನ್ನು ಇಡ್ಲಿನ ಇಟ್ಬಿಟ್ಟು ಬೇಯಿಸೋಕ್ಕೆ ಈಸಿ ಆಗುತ್ತೆ. ಸೊ ಈಗ ಪ್ಲೇಟಿಗೆಲ್ಲ ಎಣ್ಣೆ ಎಲ್ಲ ಸವರ್ಕೊಂಡ್ಮೇಲೆ ಈಗ ಇದು ಸ್ವಲ್ಪ ನೀರೆಲ್ಲ ಹೀರ್ಕೊಂಡಿದೆ, ಬಟ್ ಕನ್ಸಿಸ್ಟೆನ್ಸಿ ನನಗೆ ಓಕೆ ಅಂತಲೇ ಅನಿಸ್ತಾ ಇದೆ. ಒಂದು ಚಿಟಿಕೆಯಷ್ಟು ಅಡುಗೆ ಸೋಡಾ ಅಥವಾ ಏನೋ ಬೇಕಾದರೂ ನೀವು ಹಾಕೋಬೋದು. ಹಾಕಿ ಒಂದು ಚೂರು ನೀರು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಹೇಗೆ ವಿಸ್ಕ್ ಮಾಡ್ತೀವಲ್ಲ ಆ ಥರ ಸ್ವಲ್ಪ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಂಡಷ್ಟು ಅದು ಫ್ಲಫಿ ಆಗುತ್ತೆ ಹಿಟ್ಟು. ಸೋಡಾ ಹಾಕಿದ ತಕ್ಷಣ ಇಮಿಡಿಯೇಟಾಗಿ ಇದನ್ನು ಇಡ್ಲಿ ಪಾತ್ರೆಗೆ ಹಾಕಿ ಬೇಯಿಸ್ಕೊಳ್ಳೋದು ಅಷ್ಟೇ. ಬೇಗ ಆಗುತ್ತೆ. ನೀವೇನು ರವೆನ ನೆನೆಸ್ಬೇಕು ಮೊಸರಲ್ಲಿ, ಆ ಥರ ಏನು ಕೂಡ ಪ್ರಾಬ್ಲಮ್ ಕೂಡ ಇಲ್ಲ, ಬೇಗ ಆಗುತ್ತೆ. ಅದು ಅಡುಗೆ ಸೋಡಾ ಇಲ್ಲ ಅಂದರೆ ಏನೋ ಹಾಕೋಬೋದು. ಅಡುಗೆ ಸೋಡಾನು ಏನು ತುಂಬ ಹಾಕಿಲ್ಲ ನಾನು, ನೋಡಿದಷ್ಟು ಒಂದು ಚಿಟಿಕೆ ಅಷ್ಟೇ.
ಸೊ ಇದನ್ನು ಇವಾಗ ಪಾತ್ರೆಯಲ್ಲಿ ಇಡ್ಲಿ ಪಾತ್ರೆಯಲ್ಲಿ ಇಟ್ಬಿಟ್ಟು ಒಂದು 10ರಿಂದ 12 ನಿಮಿಷ ಮೀಡಿಯಮ್ ಉರಿನಲ್ಲಿ ಬೇಯಿಸ್ಕೊಂಡ್ರೆ ಆಗೋಗುತ್ತೆ ಅಷ್ಟೇ. ಸೊ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಾಗುತ್ತೆ. ನೋಡಿ, ಒಂದು ಫೋರ್ಕೋ ಇಲ್ಲ ಒಂದು ಸ್ಪೂನ್ದು ಹಿಂದ್ಗಡೆ ಭಾಗನೋ ಇಲ್ಲ ಟೂತ್ ಪಿಕ್ಕೋ ಹಾಕಿ ಚೆಕ್ ಮಾಡಿದ್ರೆ ಅದು ಕ್ಲೀನಾಗಿ ಬಂದರೆ ಆಯಿತು ಅಂತ ಅರ್ಥ. ತುಂಬ ಸಾಫ್ಟಾಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ನೋಡಿ, ಇಡ್ಲಿ ಪಾತ್ರೆಗೂ ಪ್ಲೇಟ್ಗೂ ಕೂಡ ಅಂಟ್ಕೊಳ್ಳೋದಿಲ್ಲ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಕಮೆಂಟ್ಸ್ನಲ್ಲಿ ಹೇಗೆ ಬಂತು ಅಂತ ಹೇಳಿ.